ದೇವಸ್ಥಾನ ಹಾಗೆ ನಡೀತಿದೆ, ದುಡ್ಡು ಕೇಳ್ತಾ ಇದ್ದಾರೆ, ಬೇರೆದೆಲ್ಲ ಹೆಣ್ಮಕ್ಳನ್ನೆಲ್ಲ ಇದು ಮಾಡ್ತಿದ್ದಾರೆ ಅಂತ ಹೇಳಿ ಬರ್ತಿದೆ. ಅವೆಲ್ಲ ಸುಳ್ಳು ದಾಖಲೆಗಳು, ಅವು ಯಾವುದಕ್ಕೂ ದಾಖಲೆಗಳೇ ಇಲ್ಲ. ನೀವಿಲ್ಲಿ ಅಷ್ಟೆಲ್ಲ ಆಪಾದನೆ ಹೊರಿಸ್ತಿದ್ದೀರಲ್ವಾ, ನೀವು ಬಂದು ಈ ಸ್ಥಳನ ಪರಿಶೀಲನೆ ಮಾಡಿದ್ದೀರಾ? ಹೊಕ್ಕಳಲ್ಲಿ ದೀಪ ಇಡ್ತಾರೆ ಅಂಥದ್ದೆಲ್ಲ ಇಲ್ಲಿ ನಡೆಯೋದೇ ಇಲ್ಲ. ಅವ್ರು ನನ್ನ ಗಂಡ ಆ ಥರ ಮಾಡಿದ್ದಾರೆ ಅಂತ ಬಂದು ಅವ್ರು ಅಲ್ಲಿ ಕಾಯಿ ಹಿಡಿದು ಪ್ರಮಾಣ ಮಾಡಲಿ. ಶೃಂಗೇರಿ ಶಾರದಾಂಬನ ಇದಕ್ಕೆ ಬರಲಿ. ಅವರು ಬರೀ ದೇವಸ್ಥಾನ ದುಡ್ಡಿಂದ ನಾವು ಜೀವನ ಮಾಡ್ತಿದ್ದೀವಿ ಅಂತ ನಿಮ್ಗೆ ಯಾರು ಹೇಳಿದ್ರು ಸ್ವಾಮಿ? ನಾನು ಮುಸ್ಲಿಂ ಧರ್ಮ, ಆದರೂ ನಾನು ಇಲ್ಲಿ ಬರ್ತಾ ಇದ್ದೀನಿ. ದೇವಸ್ಥಾನ ಬೆಳೀತಿದೆ, ಭಕ್ತರು ಹೆಚ್ಚಾಗ್ತಿದ್ದಾರೆ ಅನ್ನೋ ಕಾರಣಕ್ಕೆ ಒಂದು ದೇವಸ್ಥಾನ ಕಳಂಕವನ್ನು ತರ್ತಾ ಇದ್ದಾರೆ. ಪಾದೇವ್ರು ಹಿಂಗೆ ಮಾಡ್ತಿದ್ದಾರೆ ಅಂತ ಭಾಳ ನನ್ನ ನೆನಪು ಕೇಳಿದೆ. ದಯವಿಟ್ಟು ಅವ್ರು ಏನೋ ಮಾಡ್ದು ಅವ್ರು ಸ್ವಂತ ಬಲದಿಂದ ಮಾಡ್ತಿದ್ದಾರೆ. ಅವರು ದೇವರ ಆಶೀರ್ವಾದ ಇದೆ ಅವ್ರಿಗೆ ಮಾಡಕ್ ಕೆಲಸ ಇಲ್ಲ. ಈ ಧರ್ಮಸ್ಥಳದ ಮೇಲೆ ಆಪಾದನೆ ಮಾಡಿದ್ರು, ಬೂಡೆಗೆ ಉಳಿತಾ ಬೂಡೆ ಹಿಡ್ಕೊಂಡ್ ಬಂದ್ರಲ್ಲ ಎಲ್ಲದಾರ. ಈಗ ಇವ್ರಿಗೆ ಆ ಪರಿಸ್ಥಿತಿ ಬರ್ತದೆ. ದೇವ್ರ ಮೇಲೆ ಆಪಾದನೆ ಮಾಡಿದ್ರೆ ಯಾರು ಒಳ್ಳೇದಾಗ ಏರು ಮುಲ್ತ ಅಪ್ಪದ ಪಾಡ್ದಾರ ಅಕಲೆ ಎಡ್ಡೆ ಹತ್ತುಜ ಅಂತ ಅಪ್ಪನೆ ತೂಪಿನಿ ಎಂಕಲೆ ಗೊತ್ತು ಎಂಕಲೆ ಎಡ್ಡೆ ಹತ್ತಂಡು ಎಂಕಲು ಏನ ಕೇಂಡೇನ ಅವು ಮಾತು ಎಂಕಲೆ ಅಪ್ಪ ಕೊಡ್ತುಂಡು ನನಲ ಎಂಕಲು ಒಂದು ಕ್ಷೇತ್ರ ಬಿಟ್ಪುಜ್ಜಿ ದಯಪಂಡ ಎಂಕಲೆ ಎಡ್ಡೆ ಅವು ತಪ್ಪು ಉಂಡು ಬಂದು ತೂತಿನಕಲು ಇತ್ತ ಪ್ರಚಾರ ಮಾಡ್ತಿನಕಲು ಅವಲೇಕೇನು ಅಲಿತ್ತಂಡತ್ತ ಇಂಚ ದಯ ಮಲ್ಪುಂಡು ದೇವೇರಂದ ದೇವೇರನ ಎದುರನೆ 10 ಜನತೆ ಎದುರಕ್ಕೆ ನೋಡು ಇತ್ತೆ 6 ಮುಟ್ಟಿಯರ ದೇವೇರ ಮುಟ್ಟಿಯರ ಎಂಕಲೆ ಗೊತ್ತು ಎಂಕಲೆ ದೇವಿ ಮುಟ್ಟಿನಿಂದ ಎನ್ನದು ಎಂಕಲು ಬರ್ತಾರೆ. ಇಲ್ಲಿ ಬಂದು ಅವರು ಒಂದು ಗುರುಗಳು ಅನ್ನೋದಕ್ಕಿಂತ ಅವರು ನಮಗೆ ತಾಯಿ ಮನೆ, ಇದು ನಮ್ಮ ತಾಯಿ ಮನೆ. ಗುರುಗಳಲ್ಲಿ ಬರುವಂಥ ದೇವಿ ನಮಗೆ ತಾಯಿ. ನನ್ನ ಮಗಳು ಯಾವತ್ತೂ ಒಂದು ಭಯದಿಂದ ಅವಳು ಇಲ್ಲಿಗೆ ಬಂದಿಲ್ಲ. ಸೊ ಒಂದು ಮಗು ಮೇಲೆ ಹಾಕಿರೋ ಅಪವಾದ ತಪ್ಪು, ಅದನ್ನು ಯಾರೇ ಹಾಕಿರ್ಬೋದು. ನಮ್ಮ ಒಂದು ಅಪ್ಪಣೆ ಇಲ್ಲದೆ ಅವ್ರು ಈ ಥರ ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದು ತಪ್ಪು. ನಾವು ದುಡ್ಡು ನಾವು ಎಷ್ಟು ಹಾಕ್ತೀವಿ, 10 ರೂಪಾಯಿ ಆಗಲಿ 20 ರೂಪಾಯಿ ಆಗಲಿ ಬಾಯಿ ಬಿಟ್ಟು ಏನು ಕೇಳಲ್ಲ. ಇಷ್ಟೇ ದುಡ್ಡು ಹಾಕಿ ನೀವು ಇಂತಿಷ್ಟು ಪೂಜೆಗೆ ಇಷ್ಟೇ ದುಡ್ಡು ಕೊಡಿ ಅಷ್ಟೇ ಕೊಡಿ ಅಂತ ಅವ್ರು ಏನು ಕೇಳಲ್ಲ. ಅಲ್ಲಿ ವಿಡಿಯೋಲಿ ತೋರಿಸಿರೋ ಮಗು ಬಂದು ನನ್ನ ತಂಗಿ. ಸೊ ನಮ್ಮ ಕನ್ಸೆಂಟ್ ಇಲ್ಲದೆ ನೀವು ನನ್ನ ತಂಗಿ ವಿಡಿಯೋ ಹಾಕೋದು ಅದೆಲ್ಲ ಮಾಡೋದು ಅದು ಯಾವುದು ಸರಿಯಲ್ಲ. ಈ ಕ್ಷೇತ್ರಕ್ಕೆ ಬಂದು ನೀವು ಏನೇನು ತೊಂದರೆ ಕೊಡ್ತಾ ಇದ್ದೀರಾ, ದೇವ್ರು ನಿಮಗೆ ಅದಕ್ಕೆ ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ನಮಸ್ತೆ, ನಾನು ಈ ಕ್ಷೇತ್ರದ ಸತೀಶ್ ಪಾತ್ರೆ ಅವ್ರ ಹೆಂಡತಿ ಮಾತಾಡ್ತಿದ್ದೀನಿ. ಮೊನ್ನೆ ಒಂದು 20 ದಿವಸದಿಂದ ನಮ್ಮ ಮೇಲೆ, ಈ ಕ್ಷೇತ್ರದ ಮೇಲೆ ಬಿಡದೆ ನಿರಂತರ ಅಪಪ್ರಚಾರ ಮಾಡ್ತಿದ್ದಾರೆ. ದೇವಸ್ಥಾನ ಹಾಗೆ ನಡೀತಿದೆ, ದುಡ್ಡು ಕೇಳ್ತಾ ಇದ್ದಾರೆ, ಬೇರೆದೆಲ್ಲ ಹೆಣ್ಮಕ್ಳನ್ನೆಲ್ಲ ಇದು ಮಾಡ್ತಿದ್ದಾರೆ ಅಂತೇಳಿ ಬರ್ತಿದೆ. ಅವೆಲ್ಲ ಸುಳ್ಳು ದಾಖಲೆಗಳು, ಅವು ಯಾವುದಕ್ಕೂ ದಾಖಲೆಗಳೇ ಇಲ್ಲ. ಇಲ್ಲಿ ಪ್ರತಿ ಭಾನುವಾರ ನಾನು ಈ ದೇವಸ್ಥಾನದಲ್ಲಿ ಇರ್ತೀನಿ. ಒಂದು ಭಾನುವಾರ ಕೂಡ ನಾನು ಮಿಸ್ ಮಾಡಲ್ಲ. ನಾನಿಲ್ಲ ಅಂದರೂ ಇಲ್ಲಿ ಬೇರೆ ತುಂಬ ಜನ ಲೇಡೀಸ್ ಇರ್ತಾರೆ. ನಾವು ಕಮಿಟಿಲಿ ಒಂದು 15 ಜನ ಲೇಡೀಸ್ ಇರ್ತೀವಿ, ಒಬ್ಬರಲ್ಲ ಒಬ್ಬರು ಇದ್ದೇ ಇರ್ತೀವಿ. ಅವರೆಲ್ಲ ಆ ಥರ ಆಪಾದನೆ ಮಾಡಿದ್ದಾರೆ. ಹೊಕ್ಕಳಲ್ಲಿ ದೀಪ ಇಡ್ತಾರೆ ಅಂಥದ್ದೆಲ್ಲ ಇಲ್ಲಿ ನಡೆಯೋದೇ ಇಲ್ಲ. ಯಾಕೆ ಸುಮ್ಮನೆ ಒಂದು ಕ್ಷೇತ್ರದ ಮೇಲೆ ಅಪಪ್ರಚಾರ ಮಾಡ್ತಿದ್ದೀರಾ? ಮತ್ತು ನಮ್ಮನ್ನು ನಿರಂತರ ಒಂದು 23-25 ದಿವಸದಿಂದ ಮಾನಸಿಕಕ್ಕೆ ಒಳಪಡಿಸ್ತಿದ್ದೀರಾ. ಯಾಕೆ? ನೀವಿಲ್ಲಿ ಅಷ್ಟೆಲ್ಲ ಆಪಾದನೆ ಹೊರಿಸ್ತಿದ್ದೀರಲ್ವಾ, ನೀವು ಬಂದು ಈ ಸ್ಥಳನ ಪರಿಶೀಲನೆ ಮಾಡಿದ್ದೀರಾ? ಒಮ್ಮೆ ಬಂದು ನೀವು ಸ್ಥಳ ಪರಿಶೀಲನೆ ಮಾಡಿ, ಇಲ್ಲಿ ಏನು ನಡೀತಿದೆ, ಅದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತೇಳಿ ಒಮ್ಮೆ ನೋಡಬೇಕಲ್ವ ನೀವು. ಅಲ್ಲಿ ನೀವು ಕೂತ್ಕೊಂಡು ಯಾರೋ ಕೊಟ್ಟಿದ್ದ ವಿಡಿಯೋನ ಕಟ್ ಮಾಡಿ ಆ ವಿಡಿಯೋನ ಈ ವಿಡಿಯೋ ಜೊತೆ ಸೇರಿಸಿ, ಈ ವಿಡಿಯೋನ ಇನ್ನೊಂದು ಆಡಿಯೋ ಜೊತೆ ಸೇರಿಸಿ ಯಾಕೆ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ? ನಾವು ಅಂಥ ತಪ್ಪು ಏನು ಮಾಡಿದ್ದೀವಿ? ಆ ರೀತಿ ತಪ್ಪು ಮಾಡಿದ್ರೆ ನಿಮ್ಮ ಬಂದು ಇಲ್ಲಿ ಕೇಳ್ಬೋದಿತ್ತಲ್ವಾ? ಅಥವಾ ನಮ್ಮ ಬಿಲ್ಲವ ಸಮಾಜ ಇತ್ತು, ಅದಕ್ಕೆ ನೀವು ದೂರು ಕೊಡ್ಬೋದಿತ್ತಲ್ಲ. ನಿಮಗೆ ಹೇಗೆ ತಿಳಿತೋ ಹಾಗೆ ನೀವು ಏನು ಬೇಕು ಏನು ಆ ಥರ ದಿನಕ್ಕೊಂದು ಟೈಟಲ್ ಕೊಟ್ಟಿರೋ ವಿಡಿಯೋನೇ ನೀವು ಎಷ್ಟು ಸಲ ಕೊಡ್ತಾ ಇದ್ದೀರಾ? ಯಾಕೆ ನಮ್ಮ ಮೇಲೆ ಈ ಥರ ದಬ್ಬಾಳಿಕೆ ಮಾಡ್ತಿದ್ದೀರಿ? ನಾವೇ ಟಾರ್ಗೆಟಾ ನಿಮಗೆ? ಇಡೀ ಇದರಲ್ಲಿ ನಾವು ಒಂದೇ ಟಾರ್ಗೆಟಾ? ಅವರು ಪ್ರಸನ್ನ ಅವ್ರು ಬಂದು ನಿನ್ನೆ ಸ್ಟುಡಿಯೋದಲ್ಲಿ ಬಂದು ಒಂದು ಕಂಪ್ಲೇಂಟ್ ಮಾಡಿದ್ದಾರೆ, ಅದು ಸುಳ್ಳು. ಅದು ಪ್ರಸನ್ನ ಅವರು ಈ ಕ್ಷೇತ್ರಕ್ಕೆ ಬರುವಾಗ ಹೇಗಿದ್ದರು ಅಂತೇಳಿ ಅವ್ರ ಮನಸ್ಸಾಕ್ಷಿನ ಅವರೊಮ್ಮೆ ಕೇಳ್ಕೊಳ್ಳಿ. ಬೇರೆ ಯಾರನ್ನೂ ಬೇಡ, ಅವ್ರ ಹೆಂಡ್ತಿದ್ದು ಅವ್ರದ್ದು ಮನಸ್ಸಾಕ್ಷಿನ ಅವ್ರು ಕೇಳ್ಕೊಳ್ಳಿ. ನಾನು ಹೇಗಿದ್ದೆ, ಆ ಕ್ಷೇತ್ರಕ್ಕೆ ಹೋದ್ಮೇಲೆ ಹೇಗಾಗಿದ್ದೀನಿ ಅಂತ ಹೇಳಿ. ಯಾಕೆ ಅವ್ರ ಹೆಂಡ್ತಿನ ಅಲ್ಲಿ ಮುಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ, ಅವ್ರು ಈ ಕ್ಷೇತ್ರಕ್ಕೆ ಬರದೆ 3.5 ವರ್ಷ ಆಯಿತು. ಈ ಅಕಸ್ಮಾತ್ ಆ ರೀತಿ ಆಗಿದ್ದರೆ ಅವ್ರು ನನಗೆ ಯಾಕೆ ಹೇಳಲಿಲ್ಲ? ನಾನು ಆ ಕ್ಷೇತ್ರದಲ್ಲೇ ಇರ್ತಿದ್ದೆ ಅಲ್ವಾ, ನನಗೆ ಯಾಕೆ ಹೇಳಲಿಲ್ಲ? ಅಥವಾ ಇಷ್ಟೊತ್ತು ಯಾಕೆ ಅವ್ರು ದೂರು ಕೊಡಲಿಲ್ಲ? ಇದೊಂದು ಬೇಲಿ ವಿಚಾರ. ಈ ರೀತಿ ಎಲ್ಲ ಬಂದಾಗ ಅವರು ಈ ರೀತಿ ಹೇಳೋದ? ಇಷ್ಟು ದಿವಸ ಅವ್ರೇನು ಕೋಮಾ ಸ್ಟೇಜಿಗೆ ಹೋಗಿದ್ರಾ? ಗಂಡ ಹೆಂಡ್ತಿ ಇಬ್ಬರು ಕೋಮಕ್ಕೆ ಹೋಗಿದ್ರೆ ಮಾತ್ರ ಅಲ್ವಾ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಎದ್ರ ಅವರು ಈ ಬೇಲಿ ಗಲಾಟೆ ಆದಾಗ ಕೋಮಾದಿಂದ ಎದ್ರ? ಇದನ್ನು ಹಾಗೆ ಬಿಡೋದಿಲ್ಲ ನಾನು ಅವರಿಗೆ. ನಾನು ಎಲ್ಲ ಕಡೆನೂ ದೂರು ಕೊಡ್ತೀನಿ, ಗಬ್ಬನೆಗೆ ಬರಲಿ, ಇನ್ನೂ ನಾನು ಎಲ್ಲ ಕಡೆ ಹೋಗ್ತೀನಿ. ಅವ್ರು ನನ್ನ ಗಂಡ ಆ ಥರ ಮಾಡಿದ್ದಾರೆ ಅಂತ ಬಂದು ಅವರು ಅಲ್ಲಿ ಕಾಯಿ ಹಿಡಿದು ಪ್ರಮಾಣ ಮಾಡಲಿ. ಶೃಂಗೇರಿ ಶಾರದಾಂಬನ ಇದಕ್ಕೆ ಬರಲಿ, ಅವರು ಅಲ್ಲಿ ಪ್ರಮಾಣ ಮಾಡಲಿ.
ಯಾಕೆ ಒಬ್ಬರ ಮೇಲೆ ನಿರಂತರ ದಬ್ಬಾಳಿಕೆ ಮಾಡ್ತಿದ್ದೀರಾ? ಮತ್ತು ಕೇಳ್ತಾ ಇದ್ದೀರಾ ನೀವು ದೇವಸ್ಥಾನ ದುಡ್ಡಲ್ಲಿ ತಿಂತಾ ಇದ್ದೀರಾ ಹೆಂಡತಿ ಮಕ್ಕಳು ಅಂತ. ನಮ್ಗೆ ಯಾಕೆ ಕೈಕಾಲಿಲ್ವಾ? ನಾವೇನು ದುಡಿಯೋದೇ ಇಲ್ವಾ? ಬರೀ ದೇವಸ್ಥಾನ ದುಡ್ಡಿಂದ ನಾವು ಜೀವನ ಮಾಡ್ತಿದ್ದೀವಿ ಅಂತ ನಿಮ್ಗೆ ಯಾರು ಹೇಳಿದ್ರು ಸ್ವಾಮಿ? ದೇವಸ್ಥಾನದ ದುಡ್ಡಿಂದ ನಾವು ಹೆಂಡತಿ ಮಕ್ಕಳು ತಿಂತಾ ಇದ್ದೀವಿ ಅಂತೇಳಿ. ನಮಗೆ ಬೇರೆ ಆದಾಯನೇ ಇಲ್ವಾ? ನನ್ನ ಮಕ್ಕಳು ವಿದ್ಯಾವಂತರು, ದುಡಿತಾ ಇದ್ದಾರೆ ಅವರು. ಯಾಕೆ ಈ ರೀತಿ ಎಲ್ಲ ಸುಳ್ಳು ಆಪಾದನೆ ಮಾಡ್ತಿದ್ದೀರಾ? ಮನೆ ಕಟ್ಟಿದ್ವಿ, ಹೌದು, ಸಾಲ ಮಾಡಿ ಮನೆ ಕಟ್ಟಿದ್ದೀವಿ. ಕಾರ್ ತಂದಿದ್ದೀವಿ, ಸಾಲ ಮಾಡಿ ಕಾರ್ ತಂದಿದ್ದೀವಿ. ಅದು ದಾಖಲೆ ತೋರಿಸ್ಬೇಕಾ ನಿಮಗೆ? ಯಾಕೆ ಯಾರು ಮನೆಯೇ ಕಟ್ಟೋದಿಲ್ವಾ? ನಮಗೂ ಇದೆ, ತೋಟ ಇದೆ, ಕೋಳಿ ಫಾರಮ್ ಇದೆ, ಮಕ್ಕಳು ದುಡಿತಿದ್ದಾರೆ. ನೀವು ಯಾವ ಆಧಾರದ ಮೇಲೆ ಹೇಳ್ತಿದ್ದೀರಾ ಹೆಂಡತಿ ಮಕ್ಕಳು ದೇವಸ್ಥಾನ ದುಡ್ಡಲ್ಲಿ ತಿಂತಿದ್ದಾರೆ ಅಂತೇಳಿ? ದೇವಸ್ಥಾನ ದುಡ್ಡು ನಾವು ದೇವಸ್ಥಾನಕ್ಕೆ ಹಾಕ್ತಿದ್ದೀವಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತೇಳಿ ನಾವು ದೇವಸ್ಥಾನ ದುಡ್ಡು ದೇವಸ್ಥಾನಕ್ಕೆ ಹಾಕ್ತಿದ್ದೀವಿ. ಪ್ರತಿಯೊಬ್ಬರಿಗೂ ಗೊತ್ತಿದೆ ಈ ದೇವಸ್ಥಾನ ಹೇಗಿತ್ತು, ಈಗ ಹೇಗಾಗಿದೆ ಅಂತ ಹೇಳಿ. ಯಾಕೆ ಎಲ್ಲದನ್ನೂ ಒಂದು ತಪ್ಪು ಮಾಡಿದ್ದಾರೆ, ಅದು ಹೌದಾ ಅಲ್ಲ ಅಂತೇಳಿ ನೀವು ಪರಿಶೀಲನೆ ಮಾಡಿದ್ದೀರಾ? ನನ್ನ ಹೆಸರು ಸಾರಿಕಾ. ನಾನು ಬೆಂಗಳೂರಿಂದ ಬಂದಿರೋದು. ನಮ್ಮ ಅಜ್ಜಿ ಚಿತ್ರದುರ್ಗದಲ್ಲಿರೋರು. ನಾವು ಬೆಂಗಳೂರಿಂದ ಬಂದು ಅವ್ರನ್ನ ಕರ್ಕೊಂಡು ನಾವು ಈ ಕ್ಷೇತ್ರಕ್ಕೆ ಬರೋದು. ಸೊ ಅಲ್ಲಿ ವಿಡಿಯೋಲಿ ತೋರಿಸಿರೋ ಮಗು ಬಂದು ನನ್ನ ತಂಗಿ. ಸೊ ನಮ್ಮ ಕನ್ಸೆಂಟ್ ಇಲ್ಲದೆ ನೀವು ನನ್ನ ತಂಗಿ ವಿಡಿಯೋ ಹಾಕೋದು ಅದೆಲ್ಲ ಮಾಡೋದು ಅದು ಯಾವುದೂ ಸರಿಯಲ್ಲ. ಇವಾಗ ನಿಮ್ಮ ಮನೇಲೂ ಮಕ್ಕಳಿದ್ದಾರೆ, ನಿಮ್ಮ ಮಕ್ಕಳು ಏನಾದರೂ ಮಾಡೋದನ್ನು ನಾವು ಹಾಕಿದ್ರೆ ಏನು ಕೇಳದೆ ನೀವು ಸುಮ್ಮನೆ ಇರಲ್ಲ, ನೀವು ಅದ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀರ. ಸೊ ಅದೇ ಥರ ನಾವೂ ಆ್ಯಕ್ಷನ್ ತೊಗೋಬೇಕಾಗುತ್ತೆ. ಅದು ನಾವು ತೊಗೊಳಕ್ಕಿಂತ ಮುಂಚೆ ನೀವು ವೀಡಿಯೋನೆಲ್ಲ ತೆಗೆದ್ರೆ ಒಳ್ಳೆಯದು. ಇಲ್ಲಾಂದರೆ ಈ ಕ್ಷೇತ್ರಕ್ಕೆ ಬಂದು ನೀವು ಏನೇನು ತೊಂದರೆ ಕೊಡ್ತಾ ಇದ್ದೀರಾ, ದೇವ್ರು ನಿಮಗೆ ಅದಕ್ಕೆ ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ಇವತ್ತು ನಾವು ಇಷ್ಟು ದಿನ ಆದಮೇಲೆ ಬಂದಿದ್ದೀವಿ, ನಾವು ಏನೋ ಒಂದು ನಂಬಿಕೆಯಿಂದ ಬಂದು ನೋಡಿದ್ರಾಗ ಇವತ್ತು ಕ್ಷೇತ್ರಕ್ಕೆ ಬಾಗಿಲು ಹಾಕಿದ್ದಾರೆ, ಪೂಜೆ ಇಲ್ಲ, ಏನೂ ಇಲ್ಲ. ನಮಗೂ ಅದೆಲ್ಲ ಬೇಜಾರಾಗುತ್ತೆ. ಕ್ಷೇತ್ರಕ್ಕೆ ಸತೀಶ್ ಅವ್ರು ಮಾಡೋ ಕೆಲಸ, ಅವ್ರು ಏನಿದು ದೇವ್ರಿಗಂತ ಮಾಡ್ತಿದ್ದಾರೆ, ನಮಗೆಲ್ಲ ಒಳ್ಳೇದಾಗಬೇಕು ಅಂತ ನೋಡ್ತಿದ್ದಾರೆ. ಅವ್ರನ್ನ ನಾವು ನಮ್ಮ ತಂದೆ ಥರ ನೋಡ್ಕೊಳ್ತೀವಿ, ಅದೇ ಥರ ಅವ್ರು ನಮ್ಮ ಮಕ್ಕಳಂತ ನೋಡ್ಕೊಳ್ತಾರೆ. ಸರ್ ನಾವೊಂದು 3-4 ವರ್ಷದಿಂದ ಬರ್ತೀವಿ. ಈ ದೇವ್ರನ್ನ ನಂಬಿದ ಮೇಲೆ ನಮಗೆ ಎಲ್ಲದೂ ಒಳ್ಳೇದಾಗೈತಿ. ಇಲ್ಲಿ ಬರೋಕದ ಮೇಲೆ ಮನೆಯಲ್ಲಿ ಮಗ ಸೊಸೆ ಅವರು ಇವರು ಮನೆಯಲ್ಲಿ ಸಂಸಾರದಲ್ಲಿ ನೆಟ್ಟಿಗಿರಲಿಲ್ಲ. ಅವರು ಬೆಂಗಳೂರಲ್ಲಿದ್ದರು. ಇಲ್ಲಿ ಬಂದು ಬೇಡ್ಕೊಂಡಿವಿ. ಅವರು ಈಗ ಮಗ ಸೊಸೆ ಬಂದು ಮನೆಯಲ್ಲೇ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದಾರೆ. ನಮ್ಮ ಸಂಸಾರ ನಾವು ಚೆನ್ನಾಗಿದ್ದೀವಿ ನಂಬ್ಕೊಂಡ ಮೇಲೆ. ಕೋರ್ಟು ಕಚೇರಿ ಕೇಸು ಅವು ಇವೆಲ್ಲ ನಮಗೆ ಒಳ್ಳೆ ರೀತಿ ಆಗಿತ್ತು. ಆಪಾದನೆಗಳು ಮಾಡೋರು ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಈ ಧರ್ಮಸ್ಥಳದ ಮೇಲೆ ಆಪಾದನೆ ಮಾಡಿದರು. ಬೂಡೆ ಗ್ಯಾಂಗು ಉಳಿತಾ? ಬೂಡೆ ಹಿಡ್ಕೊಂಬಂದ್ರಲ್ಲ, ಎಲ್ಲದಾರೆ ಈಗ ಶಿವಮೊಗ್ಗ ಜೈಲಲ್ಲಿ ಮುದ್ದೆ ಮುರಿತಿದ್ದಾರೆ. ಇವ್ರಿಗೆ ಆ ಪರಿಸ್ಥಿತಿ ಬರ್ತದೆ. ದೇವ್ರ ಮೇಲೆ ಆಪಾದನೆ ಮಾಡಿದ್ರೆ ಯಾರೂ ಒಳ್ಳೇದಾಗಲ್ಲ. ಇದ್ರ ಬಗ್ಗೆ ಹೇಳ್ಬೋದು ನಾವು. ಯಾನಂಜಿ 2 ವರ್ಷ నుంచి ಬರೋದಿಲ್ಲ. ಯಾನ್ ಬತ್ತಿನ ಬೊಕ್ಕ ಏನ ಎಣ್ಣೆ ಅಪ್ಪನ ಪುದರ್ಗೆತ್ತದು ಅಂಚ ಎಂಕ ಎಡ್ಡೆ ಆವೊಂದುಂಡು ಐಟ್ ಬೊಕ್ಕ ಯಾನ್ ಏನ ಕೇಂಡೆಲ ಯಾನ್ ಪಿದೈ ಕಾರ್ ದಿನಾಗನೇ ಮುಲ್ತ ದೇವರ್ನಲ ಒಂದು ಕ್ಷೇತ್ರದನ್ನೇ ಪುದರ್ಗೆಪ್ಪುಣು. ಫಸ್ಟ್ ಕ್ಷೇತ್ರದ ಪುದರ್ಗೆತ್ತದೆ ಎಂಕುಲು ಅಪ್ಪೆನಲೆಪ್ಪುಣತ್ತ ಅಂಚಸ್ರದು ಎಂಕಲೆ ಮಾತ ಎಡ್ಡೆ ಹತ್ತಂಡು ಏರು ಮುಲ್ತ ಅಫೋದ ಪಾಡ್ದಾರ ಅಕಲೆ ಎಡ್ಡೆ ಹತ್ತುಜ್ಜ ಅಂತ ಬಂದ ಅವು ಅಪ್ಪೆನೇ ತೂಪಿನಿ ಎಂಕಲೆ ಗೊತ್ತು ಎಂಕಲೆ ಎಡ್ಡೆ ಹತ್ತಂಡು ಎಂಕುಲು ಏನ ಕೇಂಡೆನ ಅವು ಮಾತು ಎಂಕಲೆ ಅಪ್ಪೆ ಕೊರ್ತುಂಡು ನನಲ ಎಂಕುಲು ಒಂದು ಕ್ಷೇತ್ರ ಬಿಟ್ಪುಜ್ಜಿ ದಯಪಂಡ ಎಂಕಲೆ ಎಡ್ಡೆ ಅವ ಅಂದು ಇತ್ತೆ 100 ಜನಕ್ಕೆ ಎಡ್ಡೆ ಹತ್ತಿನಕುಲು ಬತ್ತದ ಪಾತೆರುಜ್ಜೇರು ಹಾಲು ಹತ್ತಿನಕುಲು 10 ಜನ ಪಂಡ ಅವು ಅಕಲೆಗೆ ಗೊತ್ತು. ಐಕಸ್ರದ ಅವು ಎಡ್ಡೆ ಹತ್ತಿನಕುಲ್ಲ ಬರೋಡು ಹಾಲು ಹತ್ತಿನಕುಲ್ಲ ದೇವರನ್ನ ಎದುರು ಈ ಹಾಲು ಮಲ್ತಂದು ಪಣೋಡು ಎಂಕುಲ್ ತೂತುಜ್ಜಿ ಎಂಕುಲ್ ತೂಂಡ ಬಂಡ ಇಂಚೆ ದರ್ಶನ ಬಂದಾಗ ಎಂಕುಲ್ ಮಾತ ತೂಪ ಅವು ತಪ್ಪು ಉಂಡು ಬಂದು ತೂತಿನಕುಲು ಇತ್ತೆ ಪ್ರಚಾರ ಮಲ್ತಿನಕುಲು ಅವಲೇಕೇನು ಅಲ್ಲಿತ್ತನತ್ತ ಇಂಚೆ ದಯ ಮಲ್ಪುಣ್ ದೇವರಂದು ದೇವರನ್ನ ಎದುರೇ 10 ಜನತೆ ಎದುರು ಕೇನೋಡು ಅವು ಇಲ್ಲ ಪೋದು 4 ದಿನ ಬುಡ್ದು 4 ಜನ ಪಾತೆರ್ನ ಬೊಕ್ಕೇನ್ರೆ ಬಲ್ಯತ್ತ ಆತ ಎಂಕಲೆ ಅಂಚೆ ಮಾತ ಮಲ್ದಿಜಿ ಎಂಕುಲ್ ಬರ್ಪಿನ ದೇವರ ನಡೆಗೆ ಇತ್ತೆ 6 ಮುಟ್ಟಿಯರ ದೇವರ ಮುಟ್ಟಿಯರ ಎಂಕಲೆ ಗೊತ್ತು ಎಂಕಲೆ ದೇವಿ ಮುಟ್ಟಿನಿಂದ ಎನ್ನದು ಎಂಕುಲ್ ಬರ್ಪಿನ್ ಆತ ಎಂಕುಲ್ ಭಕ್ತಿಡ್ ದೇವರ ನನ್ನೆ ಐಕಸ್ರದು ಎಂಕುಲ್ ದೇವರನ ಬಾಕಿಲ್ ಪಾಡ್ದಿರ ಬಾಕಿಲ್ ಗೆಪ್ಪೋಡು ದಯ ಪಂಡ ಎಂಕುಲ್ಲ ಪರಕೆ ದೀತಿನ ಮಾತ ಉಂಡು ಅವು ಬೂಟ ಓಡು ಇತ್ತ ಪಂತಿನ ಕಲ್ನ ಇಲ್ಲ ಪೋದು ಬೂಟಾರೆ ಆ ಪುಜ್ಜಿ ಎಂಕುಲ್ ಇಡೆಗೆ ಬರೋಡು ಎಂಕಲ್ನ ಪರಕೆ ತಿನ್ನ ಎಂಕುಲ್ ಬೂಟ ಓಡು ಐಕಸ್ರದು ದಯವಿಟ್ಟು ಬಾಕಿಲ್ ಗೆಪ್ಪೋಡು ದುಂಬು ಎಂಚೆ ಇತ್ತಂಡ ಅಂಚೆನೆ ನಡತ್ತೊಂದು ಬರೋಡು ಎಂಕುಲ ಆತೇಕೇನು. ನಾನು ಮುಸ್ಲಿಂ ಜನಾಂಗದವರು. ನಾವು ನಮ್ಮ ಸ್ನೇಹಿತರು ಇಲ್ಲಿ ಸುಮಾರು ಸಲ ಬಂದಿದ್ದೀವಿ. ದೇವಸ್ಥಾನದಲ್ಲಿ ಏನೋ ಒಂದು ಹರಕೆಗೋಸ್ಕರ ನಾವು ಬಂದ್ವಿ. ಹರಕೆ ನಂದು ನಮ್ಮ ಸ್ನೇಹಿತರು ಹರಕೆಲ್ಲ ತೀರಿದೆ. ಸುಮ್ಮನೆ ಏನೋ ಒಂದು ಸುಳ್ಳು ಹೇಳಿ ಒಟ್ಟಲ್ಲಿ ದೇವಸ್ಥಾನ ಬೆಳೀತಿದೆ ಅಂತ ಹೇಳಿಬಿಟ್ಟು ಇದು ಯಾರ ಕೈವಾಡ ಅಂತ ಗೊತ್ತಿಲ್ಲ. ದೇವಸ್ಥಾನ ಬೆಳೀತಿದೆ, ಭಕ್ತರು ಹೆಚ್ಚಾಗ್ತಿದ್ದಾರೆ ಅನ್ನೋ ಕಾರಣಕ್ಕೆ ಒಂದು ದೇವಸ್ಥಾನ ಕಳಂಕವನ್ನು ತರ್ತಾ ಇದ್ದಾರೆ. ದಯವಿಟ್ಟು ದೇವಸ್ಥಾನಕ್ಕೆ ಈ ಥರ ಯಾರು ಕಳಂಕ ತರಬೇಡಿ. ಯಾಕಂದರೆ
ಯಾವುದೇ ಧರ್ಮದವರಾಗಲಿ ಅವ್ರ ಧರ್ಮಕ್ಕೆ ಒಂದು ದೇವರಂತ ಇರುತ್ತೆ. ನಾನು ಮುಸ್ಲಿಂ ಧರ್ಮ ಆದರೂ ನಾನು ಇಲ್ಲಿ ಬರ್ತಾಯಿದ್ದೀನಿ. ಭಾಳ ವರ್ಷ ನನ್ನ ಸ್ನೇಹಿತರು ಬರ್ತಾಯಿದ್ದೀನಿ. ಸ್ವಲ್ಪ ನಮ್ಮದು ಯಾವುದೊಂದು ಹರಕೆ ಯಾವ್ದು ತೊಂದರೆಗಳಿತ್ತು, ತೊಂದರೆ ಈಡೇರಿಸಿದ್ದಾರೆ. ಆ ಕಲ್ಕುಡ ಸ್ವಾಮಿಯವರು ನಮ್ಮ ತೊಂದರೆಯನ್ನು ಈಡೇರಿಸಿದ್ದಾರೆ. ನಾನು ಬರ್ತಾಯಿದ್ದೀವಿ. ನಾವು ಇಲ್ಲಿ ಭಕ್ತಾದಿಗಳು. ಯಾವುದೇ ಕಾರಣಕ್ಕೂ ಇಲ್ಲಿ ಜನಗಳು ಏನಂತ ಹೇಳಿದರೆ, ಯಾಕೆಂದರೆ ಯಾವುದೇ ದೇವಸ್ಥಾನ ಯಾವುದೇ ದೇವಸ್ಥಾನ ಅಂತಾರೆ, ಯಾವುದೇ ಮಸೀದಿ ಚರ್ಚ್ಗಳು ಬೆಳೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಷಡ್ಯಂತ್ರ ಮಾಡೋರು ಭಾಳಷ್ಟು ಜನ ಇರ್ತಾರೆ. ದಯವಿಟ್ಟು ಜನಗಳು ಯಾರೋ ಷಡ್ಯಂತ್ರ ಮಾಡ್ತಾರೆ ಅಂಥೇಳಿ ಅವ್ರ ಮಾತಿಗೆ ಬೆಲೆ ಕೊಡಬಾರ್ದು. ನೀವು ಬಂದು ನಿಜವಾಗಿ ಏನು ಇಲ್ಲಿ ಷಡ್ಯಂತ್ರ ನಡೀತಿದೆಯಾ ಅಥವಾ ಇಲ್ವಾ ಅಂತ ನೀವು ತಿಳ್ಕೊಂಡು ಮಾತಾಡಿದ್ರೆ ಭಾಳ ಒಳ್ಳೆಯದು. ಯಾರೋ ಹೇಳ್ದು ಅಂತ ಹೇಳಿಬಿಟ್ಟು ದಯವಿಟ್ಟು ಆ ಥರ ಎಲ್ಲ ನೀವೊಂದು ದೇವಸ್ಥಾನಕ್ಕೆ ಮತ್ತು ದೇವಸ್ಥಾನ ನಡೆಸ್ತಿರೋರ ಮೇಲೆ ಕಳಂಕವನ್ನು ತರಬೇಡಿ. ದಯವಿಟ್ಟು ದೇವಸ್ಥಾನಕ್ಕೆ ಏನಾದರೂ ಒಂದು ಒಳ್ಳೆಯದೇನಾದರೂ ಮಾಡೋಕ್ಕಾದ್ರೆ ನಿಮ್ಮ ಕೈಯಿಂದ ಮಾಡಿ. ಇಲ್ಲ ದಯವಿಟ್ಟು ನೀವು ಸ್ವಲ್ಪ ದೂರ ಇರಿ. ಇಲ್ಲಿ ಬಂದವರು ಎಲ್ಲ ಭಕ್ತಾದಿಗಳು ಸಂತೋಷದಿಂದ ಬಂದಿದ್ದಾರೆ, ಸಂತೋಷ ಹೋಗಿದ್ದಾರೆ. ಭಾಳಷ್ಟು ಒಳ್ಳೆಯ ಕೆಲಸಗಳು ಆ ಕಲ್ಕುಡ ಸ್ವಾಮಿಯವರು ಭಾಳಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇಲ್ಲಿ ಈಗ ಯಾಕಂದರೆ ಬರೀ ಇಲ್ಲಿ ಎನ್ನಾರ್ಪುರ ಸುತ್ತಮುತ್ತ ಅಂತಲ್ಲ, 3-4 ತಾಲೂಕುಗಳು ಮತ್ತು ಹೊರಗಡೆ ಭಾಳ ಜಿಲ್ಲೆಗಳಿಂದ ಜನಗಳಲ್ಲಿ ಆಗಮಿಸ್ತಾರೆ. ಇಲ್ಲಿ ಭಾನುವಾರ ಬಂದು ಹೆಚ್ಚಿಗೆ 150-200-250 ಭಾಳಷ್ಟು ಜನ ಬರ್ತಾರೆ ಇಲ್ಲಿ. ಯಾಕಂದರೆ ಅವ್ರು ಸುಮ್ಮನೆ ಬರ್ತಾಯಿಲ್ಲ. ಇಲ್ಲಿ ಏನೋ ಅವ್ರದ್ದು ಕೆಲಸ ಈಡೇರಿದೆ ಅಂಥೇಳಿ ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ. ಹಾಗಾಗಿ ದೇವಸ್ಥಾನ ಬೆಳೀತಾ ಇದೆ. ದಯವಿಟ್ಟು ದೇವಸ್ಥಾನಕ್ಕೆ ಕಳಂಕ ತರೋ ಕೆಲಸ ಯಾರು ದಯವಿಟ್ಟು ಮಾಡಬೇಡಿ. ಮತ್ತು ನಮ್ಮ ಪಾದ್ರಿನೂ ಇದ್ದಾರೆ, ಅವರು ಒಳ್ಳೆಯದನ್ನೇ ಮಾಡ್ತಾಯಿದ್ದಾರೆ. ಅವರು ನಾವು ನೋಡೋಣ ಒಳ್ಳೆಯದೇ ಮಾಡ್ತಾಯಿದ್ದಾರೆ. ಆ ಪಾದ್ರಿಗೆ ಏನೋ ನಾನು ನೆನ್ನೆ ಕೇಳ್ಪಟ್ಟೆ, ಪಾದ್ರಿಯವ್ರು ಹಿಂಗೆ ಮಾಡ್ತಿದ್ದಾರೆ ಅಂತ ಭಾಳ ನನ್ನ ಎನ್ನಾರ್ಪದ ಕೇಳಿದೆ. ದಯವಿಟ್ಟು ಅವ್ರು ಏನೋ ಮಾಡಿದ್ರು ಅವರು ಸ್ವಂತ ಬಲದಿಂದ ಮಾಡ್ತಿದ್ದಾರೆ. ಅವರು ದೇವರ ಆಶೀರ್ವಾದ ಇದೆ ಅವರಿಗೆ. ಒಂದು ವಿಡಿಯೋ ವೈರಲ್ ಆಗುತ್ತೆ, ಆ ಮಗು ನಿಮ್ಮದೇ ಅಂತ ಗೊತ್ತಾಗುತ್ತೆ. ಆ ಮಗು ನನ್ನ ಮಗು ಇಲ್ಲಿಗೆ ಆಸೆಯಿಂದ ಬಂದು ಅವ್ರನ್ನ ಹಿಡ್ಕೊಂಡು ಅವ್ರಿಗೆ ಕಾಲು ಮುಗಿದು ಅವಳೊಂದು ಖುಷಿಯಿಂದ ಇಲ್ಲಿಗೆ ಬರ್ತಾಳೆ. ಇಲ್ಲಿಗೆ ಬರಬೇಕು ಅಂದರೆ ಅವಳಿಗೆ ಏನೋ ಖುಷಿ. ನನಗೆ ಇಲ್ಲಿಗೆ ಬಂದರೆ ಖುಷಿ ಆಗುತ್ತೆ, ನಾನು ಕರ್ಕೊಂಡು ಹೋಗಿ. ನಾವು ತಿಂಗಳಿಗೆ ಒಮ್ಮೆ ಬರ್ತಾಯಿದ್ವಿ, ಅವಳು ಒಂದು ಕರ್ಕೊಂಡು ಹೋಗಿ ಅಂತ ಬಲವಂತಕ್ಕೆ ನಾವು ಮತ್ತೆ 15 ದಿನಕ್ಕೆ ನಾವು ಬೆಂಗಳೂರಿಂದ ಬರಬೇಕು. ನಾನು ಬೆಂಗಳೂರಿಂದ ಬಂದು ನಮ್ಮ ತಾಯಿನ ಚಿತ್ರದುರ್ಗದಿಂದ ಕರ್ಕೊಂಡು ನಾನು ಇಲ್ಲಿಗೆ ಬರೋದು. ಸೊ ಅವಳನ್ನ ಕರ್ಕೊಂಡು ನಾವು ಇಲ್ಲಿಗೆ ಬರೋದು. ಅವಳು ಖುಷಿಯಿಂದ ಒಂದು ತಾಯಿ ಅಂತ ಹೋಗಿ ಅವ್ರನ್ನ ತಬ್ಬಿ ಹಿಡಿದು ಮಾತಾಡ್ತಾಳೆ. ನನ್ನ ಮಗಳು ಯಾವತ್ತೂ ಒಂದು ಭಯದಿಂದ ಅವಳು ಇಲ್ಲಿಗೆ ಬಂದಿಲ್ಲ. ಆಮೇಲೆ ಮಕ್ಕಳಿಗೆ ಒಂದು ತಾಯಿ ಪ್ರೀತಿ ಹೇಗೆ ಕೊಡುತ್ತೋ ಹಾಗೆ ಅವ್ರ ತೊಡೆ ಮೇಲೆ ಕೂರಿಸ್ಕೊಂಡು ಪ್ರೀತಿಯಿಂದ ಮಕ್ಕಳಿಗೆ ಒಂದು ಒಳ್ಳೆಯದನ್ನು ಹೇಳ್ಕೊಡ್ತಾರೆ. ಸೊ ಒಂದು ಮಗು ಮೇಲೆ ಹಾಕಿರೋ ಅಪವಾದ ತಪ್ಪು. ಅದನ್ನು ಯಾರೇ ಹಾಕಿರ್ಬೋದು, ನಮ್ಮ ಒಂದು ಅಪ್ಪಣೆ ಇಲ್ಲದೆ ಅವ್ರು ಈ ಥರ ಸುಳ್ಳು ಕೊಡಬಾರ್ದು. ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದು ತಪ್ಪು. ಇಲ್ಲ, ಅದು ನಮ್ಮ ಒಂದು ಒಪ್ಪಿಗೆ ಇಲ್ಲದೆ ಅವ್ರು ಮಾಡಬಾರ್ದಾಗಿತ್ತು. ನಮ್ಮನ್ನು ಕೇಳಬೇಕಿತ್ತು ಫಸ್ಟ್ ಆಫ್ ಆಲ್. ಅವರು ಈ ಥರ ಇದೆ, ನಾವು ಹಿಂಗೆ ಹಾಕ್ತಿದ್ದೀವಿ ಅಂತ ನಾವು ಅದಕ್ಕೆ ಉತ್ತರ ಅವ್ರಿಗೆ ಆವಾಗಲೇ ಕೊಡ್ತಾಯಿದ್ವಿ. ಅದನ್ನು ಇಮಿಡಿಯೇಟಾಗಿ ತೆಗಿಬೇಕು, ಇಲ್ಲಾಂದರೆ ನಾನು ಕಂಪ್ಲೇಂಟ್ ಕೊಡಬೇಕಾಗಿ ಬರುತ್ತೆ. ಯಾಕಂದರೆ ಇದು ಸುಳ್ಳು. ಹಾಗಾಗಿ ಅದನ್ನು ಇಮಿಡಿಯೇಟಾಗಿ ಅವ್ರು ತೆಗಿಬೇಕು, ವೈರಲ್ ಆಗಿರೋದನ್ನು. ನಮಗೆ ಒಂಥರ ಭಯ ಕಾಡ್ಲಿಕ್ಕೆ ಶುರುವಾಯಿತು. ನಮ್ಮದು ಪ್ರಾಪರ್ಟಿ ಇದೆ ಚಿತ್ರದುರ್ಗದಲ್ಲಿ. ಭಯ ಕಾಡ್ಲಿಕ್ಕೆ ಶುರುವಾಯಿತು. ರಾತ್ರಿ 10:30-11 ಗಂಟೆ ಹಂಗೇ ಅಡ್ಡಾಡೋದು, ಆ ಕಡೆ ಈ ಕಡೆ ಅಡ್ಡಾಡೋದು. ನಮಗೆ ಭಯ ಶುರುವಾಯಿತು. ನಾವು ಆಮೇಲೆ ಕೇಳಿದ್ವಿ ಏನು ಮಾಡೋದು ಏನು ಅಂತ. ನಾವು ಎಲ್ಲೆಲ್ಲ ಪೂಜೆಗಳು ಮಾಡಿದ್ವಿ, ಆದ್ರೂ ನಮಗೆ ಸಮಾಧಾನ ಆಗಲಿಲ್ಲ. ಆಗ ನಮಗೆ ಇವ್ರು ಪರಿಚಯ ಮಾಡಿಸಿದ್ರು. ಚಿತ್ರದುರ್ಗದಲ್ಲೇ ನಮ್ಮ ಹೋಟ್ಲಲ್ಲೇ ಬಾಡಿಗೆಗಿದ್ದಾರೆ, ಟೆನೆಂಟು ಹೋಟೆಲ್ ಇಟ್ಕೊಂಡಿದ್ದಾರೆ. ಅವರು ಸ್ವಾಮಿ ಹತ್ರ ಹೋಗಿ ಬನ್ನಿ ಒಂದು ಸಲ ಅಂತ. ಸ್ವಾಮಿ ಹತ್ರ ಬಂದ ಮೇಲೆ ಏನಾಯಿತು ಅಂತ ಗೊತ್ತಿಲ್ಲ ನಮಗೆ. ಆ ಸ್ವಾಮಿನೇ ದುರ್ಗಕ್ಕೆ ಬಂದು ನಮ್ಮ ಹೋಟ್ಲಿಗೆ ಬಂದು ನಮ್ಮ ಜೊತೆ ಒಟ್ಟಿಗೆ ಇದ್ದು ರಾತ್ರಿ 12 ಗಂಟೆಗೆ ಪೂಜೆ ಮಾಡಿ ಅವತ್ತಿಂದ ಇವತ್ತಿನವರೆಗೂ ಚಿತ್ರದುರ್ಗದಲ್ಲಿ ಪ್ರಕಾಶ್ ಲಾಡ್ಜ್ ಅಂತ ಅದರಲ್ಲೇ ಇರೋದು. ನಾನು ಒಬ್ಬಳೇ ರಾತ್ರಿ ಇಡೀ ಓಡಾಡ್ತೀನಿ. ಇಡೀ ರಾತ್ರಿ ಲಾಡ್ಜಲ್ಲಿ 1st ಫ್ಲೋರು 2nd ಫ್ಲೋರು ಓಡಾಡ್ತೀನಿ. ನನಗೇನು ಭಯನೇ ಇಲ್ಲ. ಸ್ವಾಮಿಗಳು ಅಲ್ಲಿ ಬಂದು ನನಗೆ ಪೂಜೆ ಮಾಡಿ ನನಗೆ ಆಶೀರ್ವಾದ ಮಾಡೋದ್ರು. ಅವ್ರು ಬಂದಿಲ್ಲ, ನಾನೇ ಕರೆಸ್ಕೊಂಡೆ ಬನ್ನಿ ಸ್ವಾಮಿ ಅಂತ. ಆಮೇಲೆ ಇಲ್ಲಿ ದೇವಸ್ಥಾನಕ್ಕೆ ಬನ್ನಿ ಅಂದರು. ಒಂದು ಸಲ ದೇವಸ್ಥಾನಕ್ಕೂ ಬಂದೋದೆ. ನಾನು ದೇವಸ್ಥಾನಕ್ಕೆ ಬಂದೋದ್ಮೇಲೆ ನನ್ನ ಮನಸ್ಸಂತೂ ಭಾಳನೇ ಹಗುರ ಆಯಿತು. ಕೆಲಸಗಳು ಭಾಳ ಬಿಟ್ಟು ಹೋಗಿದ್ದಾರೆ ಯಜಮಾನರು, ಆದ್ರೂ ಆ ಕೆಲಸಗಳು ಮಾಡೋಕ್ಕೆ ಧೈರ್ಯ ಶಕ್ತಿ ಎರಡೂ ಒಟ್ಟಿಗೆ ಬಂತು ನನಗೆ. ಒಂದು 10 ವರ್ಷದಿಂದ ಈ ಜಾಗಕ್ಕೆ ಬರ್ತಾ ಇದ್ದೀನಿ. 10 ವರ್ಷದಿಂದ ಇವತ್ತಿನವರೆಗೂ ನಾನು ನೆಮ್ಮದಿಲಿದ್ದೀನಿ. ಯಾಕಂದರೆ ಮನೇಲೊಂದು ದೇವಸ್ಥಾನ ಎಲ್ಲ ಹಾಳು ಬಿದ್ದಿತ್ತು. ಹಾಳು ಬಿದ್ದು ಇವ್ರ ಮುಖಾಂತರನೇ, ಪಾತ್ರಿಗಳ ಮುಖಾಂತರನೇ ಎಲ್ಲ ಸರಿ ಮಾಡಿ ಎಲ್ಲ ದೇವ್ರನ್ನೂ ಚೆನ್ನಾಗಿ ಮಾಡಿಟ್ಟಿದ್ದೀನಿ. ಕೆಟ್ಟದಾಗಿ ಎಲ್ಲ ಹೇಳಿದ್ದಾರೆ, ಅದು ನಮಗೆ ಭಾರಿ ನೋವಾಗಿದೆ. ಮಾತ್ರ ದೇವರು ಅಂತ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದರೆ ನಾವು ಇಲ್ಲಿ ಬಂದ ಮೇಲೆ ದೇವ್ರು ಇದ್ದಾರೆ ಅಂತ ನಮಗೆ ಗೊತ್ತಾಗಿದ್ದು. ಹಾಗಾಗಿ ನನ್ನ ಮನೆಯಲ್ಲಿ ಇಷ್ಟು ಟೈಮು ಆ ಥರದ್ದು ಏನೂ ಘಟನೆ ನಡೆದಿರಲ್ಲ. ಈಗ ನಡೀತಾ ಇದ್ದರಿಂದ ದೇವ್ರು ಇದ್ದಾರೆ ಅಂತ ನಮ್ಗೆ ಗೊತ್ತಾಯಿತು. ಈ ದೇವಸ್ಥಾನದ ಮೇಲೆಲ್ಲ ಭಾರಿ ಅಪವಾದ ಹೊರಿಸಿದ್ದಾರೆ. ಅದೇನೋ ಆ ದೇವರೇ ನೋಡ್ಕೊಬೇಕು ಅಷ್ಟೇ. ಆರೋಗ್ಯದ ಸಮಸ್ಯೆ ಇತ್ತು, ಅದು ಈಗ ಸರಿ ಆಗ್ತಾ ಬಂದಿದೆ. ಹಾಗಾಗಿ ನಾನು ಈ ವಾರನೂ ಬಂದೆ, 1-2 ವಾರ ಬಂದಿರಲಿಲ್ಲ. ಈ ವಾರ ಬಂದಾಗ ಗೊತ್ತಾಯಿತು ನನಗೆ ಇಲ್ಲಿ ಈ ಥರ ನಡೀತಿದೆ ಅಂತ ಹೇಳ್ಕೊಂಡು ಭಾರಿ ಬೇಜಾರಾಯಿತು. ಇಲ್ಲಿ ಬಂದು ನೋಡಿದಾಗ ಎಲ್ಲ ಬಾಗಿಲು ಹಾಕಿದ್ದು ನೋಡಿ ಬೇಜಾರಾಯಿತು. ತುಂಬ ಜನ ಬಂದಿದ್ದಾರೆ, ಅವರಿಗೂ ಸುಮಾರು ಜನಕ್ಕೆ ಬೇಜಾರಾಗಿದೆ. ಇಲ್ಲಿ ಏನು ನಡೀತಿದೆ ಏನು ಅಂತ ನನಗೆ
ಪೂರ ವಿವರ ಗೊತ್ತಿಲ್ಲ ಅಂದ್ರೂ ಇಲ್ಲಿದು ಯಾರ್ದು ತಪ್ಪಿಲ್ಲ ಅಂತ ನನಗೆ ಅನಿಸುತ್ತೆ. ಇಲ್ಲೇನು ಅವ್ರು ಏನು ಮಾಡಿದಾರೋ ಅವ್ರು ಬಂದು ಇಲ್ಲೇ ನೋಡ್ಬಿಡೋದು ಒಳ್ಳೇದು ಅಂತ ನನಗನ್ಸುತ್ತೆ. ಧರ್ಮಸ್ಥಳದು ಅಷ್ಟೆಲ್ಲ ಇದ್ರು ಅಂತ ದೊಡ್ಡ ಕ್ಷೇತ್ರದ ಬಗ್ಗೆ ಸುಳ್ಳು ಆಪಾದನೆ ಮಾಡಿ ಹಾಕಿದ್ರು. ಅವ್ರಿಗೆ ಮಾಡೋ ಕೆಲಸ ಇಲ್ಲ ಸರ್. ಸುಮ್ಮನೆ ಸುಳ್ಳಾಗಿ ವಿಡಿಯೋ ಆಪಾದನೆ ಮಾಡಿ ಹಾಕ್ತಿದ್ದಾರೆ. ನಾವು ಎಷ್ಟು ಹಾಕ್ತೀವಿ, 10 ರೂಪಾಯಿ ಆಗಲಿ 20 ರೂಪಾಯಿ ಆಗಲಿ ಬಾಯಿ ಬಿಟ್ಟು ಏನು ಕೇಳಲ್ಲ. ಇಷ್ಟೇ ದುಡ್ಡು ಹಾಕಿ ನೀವು ಇಂತಿಷ್ಟು ಪೂಜೆಗೆ ಇಷ್ಟೇ ದುಡ್ಡು ಕೊಡಿ ಅಷ್ಟೇ ಕೊಡಿ ಅಂತ ಅವ್ರು ಏನು ಕೇಳಲ್ಲ. ನಮ್ಗೆ ಎಷ್ಟು ನಾವು ತಿಳಿದು ಹಾಕ್ತೀವೋ ಅಷ್ಟೇ ತಗೊಳ್ತಾರೆ ಅವರು. ಅದೇನು ದುಡ್ಡೇನು ಅವ್ರೇನು ಇಷ್ಟೇ ಹಾಕಿ ಅಂತ ದುಡ್ಡೇನು ಕೇಳಲ್ಲ ಅವರು. ನಾನು ಈ ಕ್ಷೇತ್ರಕ್ಕೆ ಬರ್ಬೇಕಾದ್ರೆ ಮೊದಲು ಏನೂ ಇಲ್ದವಾಗಿದ್ದೆ. ಬೇರೆಯವ್ರ ಹತ್ರ ಹಣ ಇಸ್ಕೊಬಂದು ಈ ಕ್ಷೇತ್ರ ನೋಡ್ಬೇಕು ಅಂತ ಬಂದೆ. ಆಮೇಲೆ ತಿನ್ನೋಕೆ ಸಮೇತನೂ ನನಗೆ ಅನ್ನ ಇರಲ್ಲ. ಇಲ್ಲಿ ಬಂದು ಕಲ್ಕೂಡನ ಪಾದ ಸೇರಿ ನಾನು ಮನುಷ್ಯ ಆಗಬೇಕು ಅಂತ ಇಲ್ಲಿ ಬಂದಾಗ ಅವಾಗ ಕಲ್ಕೂಡ ಹೇಳ್ತು, ನಿನಗೆ ಈ ಸಲ ಬಾ, ಮುಂದಿನ ಸಲ ಬರ್ಬೇಕಾದ್ರೆ ನಿನಗೆ ಅನ್ನ ಅಂತಲೇ ನಾನು ತೋರಿಸ್ತೀನಿ ಅಂತು. ಅವಾಗಲೂ ತೋರಿಸಾತು. ಈ ಕ್ಷೇತ್ರದ ಮೇಲೆ ಕಪ್ಪು ಮಸಿಯನ್ನು ಬಡಿಯೋಕ್ಕಾಗಿ ನಾನಾ ರೀತಿ ಜನಗಳು ನಾನಾ ರೀತಿ ಅಂತ ಹೇಳ್ತಾ ಇದ್ದಾರೆ. ಅವೆಲ್ಲವೂ ಸುಳ್ಳು. ಇಲ್ಲಿ ಏನು ನಡೀತೈತೋ ಅದೇ ಸತ್ಯ ಅನ್ನೋದೇ ನಮಗೆ ಗೊತ್ತಿರೋದು. ಅದು ಆಪೋದನೆಲ್ಲ ಸುಳ್ಳೆ. ಅವ್ರು ಏನೇ ಸುಳ್ಳು ಹಂಗೆ ಹೇಳಿದ್ರೆ ಇಲ್ಲಿ ಬಂದು ನೋಡ್ಬೋದಿತ್ತು. ಅದು ಸುಳ್ಳೆಲ್ಲ ಹೇಳಿದ್ದಾರೆ. ನಾವು ಇಲ್ಲಿ ಬಂದು 8 ವರ್ಷ ಆಯಿತು. ನಾವು ಹಿಂದೂ ಧರ್ಮದಲ್ಲೇ ಇದ್ಕೊಂಡು ಹಿಂದೂ ಧರ್ಮ ಪೂಜೆ ಮಾಡ್ಕೊಂಡು ಪ್ರತಿಯೊಂದು ಮಾಡ್ತಾಯಿದ್ವಿ. ಇದು ಹಿಂದೂ ಧರ್ಮಕ್ಕೆ ಒಂದು ಧಕ್ಕೆ ಥರ ಕೆಲಸ ಮಾಡ್ತಾಯಿದ್ದಾರೆ. ಎಷ್ಟೋ ಹೆಣ್ಮಕ್ಳು ಸರ್ ನಾನು ದಪ್ಪ ಇದ್ದೀನಿ, 90 kg ಇದ್ದೀನಿ ಸರ್, 60 kgಗೆ ಬರಬೇಕು ಸರ್, ಜೊತೆಗೆ PCOD ಕಂಟ್ರೋಲ್ ಆಗಬೇಕು ಸರ್ ಅಂತ ಯೋಚನೆ ಮಾಡ್ತಿದ್ದೀರಾ. 90 kgಯಿಂದ 60 kgಗೆ ಬರಬೇಕು ಅಂತಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 100% ನೀವು 60 kgಗೆ ಬಂದೇ ಬರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.